ಬೆಂಗಳೂರಿನಲ್ಲಿ ಮಳೆಯ ಅವಾಂತರ ಹಿನ್ನೆಲೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಆಕಸ್ಮಿಕವಾಗಿ ನಡೆದ ಘಟನೆಯಿಂದ ಮಳೆ ಅವಾಂತರ ತಡೆ ಕೈಗೊಳ್ಳುತ್ತೇವೆ. ಒಣಗಿದ ಮರಗಳನ್ನು ತೆರವು ಮಾಡಬೇಕಾಗಿತ್ತು. ಜಿಬಿಎ ಆದ ಮೇಲೆ 5 ಪಾಲಿಕೆ ಆಗಿವೆ. ಅಧಿಕಾರಿಗಳು ಇನ್ನೂ ಅಲರ್ಟ್ ಆಗಿಲ್ಲ ಅನ್ಸುತ್ತೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ನಿನ್ನೆ ಸಂಜೆ ಬೆಂಗಳೂರು ಸಿಟಿಯಲ್ಲಿ ಸಾಕಷ್ಟು ಮಳೆ ಆಗಿದೆ. ಟ್ರಾಫಿಕ್ ಜಾಮ್ ಆಗಿದೆ. ಮತ್ತೊಂದು ಕಡೆಗೆ ಮರಗಳೆಲ್ಲ ರಸ್ತೆ ಬಿದ್ದಿದ್ದಾವೆ. ಏನು ಟ್ರಾಫಿಕ್ ಇದಕ್ಕೇನು ಸೂಚನೆ ಕೊಟ್ಟಿದ್ದಾರೆ? ಈಗ ಆದಷ್ಟು ಮೊದಲನೇದಾಗಿ ನಾನೇನು 10 ಜನ ಮಳೆಯಿಂದ ತೀರ್ಕೊಂಡಿದ್ದಾರೆ ಬೆಂಗಳೂರು ಸಿಟಿಯಲ್ಲಿ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು. ಕೆಲವು ಪ್ರಿಕಾಷನ್ಸ್ಗಳು ಮೊದಲೇ ನಾವು ತಗೊಳ್ಬೇಕು ಇಂಥ ಸಂದರ್ಭದಲ್ಲಿ. ನಮ್ಮ ಟ್ರಾಫಿಕ್ನವರಿಗೆ ಈ ರಸ್ತೆಯಲ್ಲಿ ಇರ್ತಕ್ಕಂಥ ಕಾರ್ಪೊರೇಷನ್ ಅವ್ರ ಜೊತೆಯಲ್ಲೇ ಮಾಡಬೇಕು. ಅವರು ಮರಗಳು ಮತ್ತು ಎಲ್ಲೆಲ್ಲಿ ಬ್ಲಾಕೇಜ್ ಆಗುತ್ತೆ, ನೀರು ಬ್ಲಾಕೇಜ್ ಆಗಿ ಫ್ಲಡ್ಡಿಂಗ್ ಆಗೋಂಥದ್ದು, ಮಳೆಗೆ ಮುಂಚೆ ಸಾಮಾನ್ಯವಾಗಿ ಫಸ್ಟು ಮಳೆ ಬರೋದಕ್ಕೆ ಮುಂಚೆ ಇದೆಲ್ಲ ಕಾರ್ಪೊರೇಷನ್ ಅವ್ರು ಮಾಡ್ತಾರೆ. ಅದನ್ನು ಇನ್ನೂ ತ್ವರಿತವಾಗಿ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೇನೆ. ನಮ್ಮವರು ನಿನ್ನೆ ಟ್ರಾಫಿಕ್ ಪೊಲೀಸ್ ಕೂಡ ನಮ್ಮ ಮೀಟಿಂಗಲ್ಲಿ ಇದ್ದು ಅವರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲ ಕಾರ್ಪೊರೇಷನ್ ಅವರು ಮೊದಲೇ ನೋಡ್ಕೊಳ್ಬೇಕು. ಮಳೆ ಬರುವಾಗ ಫಸ್ಟ್ ರೈನ್ ಬರೋಕ್ಕೆ ಮುಂಚೆ ಎಲ್ಲೆಲ್ಲಿ ಡ್ರೈ ಬ್ರಾಂಚಸ್ ಇರುತ್ತೆ, ಮಳೆ ಬಂದರೆ ಬಿದ್ದೋಗುವಂಥ ಹಳೆ ಮರಗಳಿರ್ತವೆ, ಅಂಥದ್ದನ್ನೆಲ್ಲ ಐಡೆಂಟಿಫೈ ಮಾಡಿ ಏರಿಯಾ ವೈಸು ಏನು ಜಾಯಿಂಟ್ ಕಮಿಷನರ್ಸು ಅವರೆಲ್ಲ ಇರ್ತಾರೆ, ಅವರು ಅದನ್ನು ಐಡೆಂಟಿಫೈ ಮಾಡಿ ತೆರವುಗೊಳಿಸಬೇಕು. ಇದು ಕಾರ್ಪೊರೇಷನ್ಸ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಅಧಿಕಾರಿಗಳು ಕೂಡ ಇನ್ನೂ ಸೆಟ್ಲ್ ಆಗಿಲ್ಲ ಅಂತ ಕಾಣಿಸುತ್ತೆ.